ಸಂಗೀತ ಸಂಗೀತ ಹೇಳಿ ಮ್ಯಾಕೆ ಮಕ್ಕಂಡಿ ಅಲ್ಲ ಯಾಕೆ ಹುಷಾರಿಲ್ಲ? ಇಲ್ಲ ಹಂಗೇನಿಲ್ಲ ಬರೀ ಊಟ ಮಾಡಿಲ್ಲ? ಮಾಡಿದೆ. ಏನೋ ಹೋಗಿದ್ರಲ್ಲ ಏನಾಯ್ತು ವಿಷಯ? ಏನಿಲ್ಲ, ಅಲ್ಲಿ ಕೇಳ್ಕೊಂಬಂದೆ. ಫೋನ್ ಮಾಡಿದ್ದೆ ಆಲಿಯಾಗ ಅವರಿಗೆ, ಒಂದು ಹುಡುಗನ ಕರ್ಕೊಂಬರ್ತಾರಂತ, ಮಗಳಿಗೆ ರೆಡಿ ಆಗಿ ಕೇಳು. ಅವಳು ಏನ್ರಿ ಹೇಳಿದ ಮಾತೇ ಕೇಳ್ತಿಲ್ಲ. ಇಲ್ಲ ಯಾಕಂದು ನನಗೆ ವಾತಾವರಣದ ಬಗ್ಗೆ ಅನುಮಾನ ಬರಾಗತೈತಿ. ಇರೋಕ್ಕೊಂದು ಮಗಳೈತಿ, ಒಟ್ಟು ಸುಮ್ಮ ಚಂದಾಗ ನಮ್ಮ ಮಾತೇ ಕೇಳ್ತಿಲ್ಲ ಅವಳು. ಇವಾಗ ರೆಡಿ ಹೆಂಗೆ ಆಗ್ತಾವ? ರೆಡಿ ಆಗಂದ್ರೆ ಏನಂತ ಹೇಳಿ ರೆಡಿ ಮಾಡಿಸ್ಲಿ ನಾನು ಇವಾಗ? ಅವಳಿದ್ರಿಗೆ ಹುಡುಗ ಬರ್ತಾನಂತ ಹೇಳ್ಬೇಡ, ಫಂಕ್ಷನ್ಗೆ ಹೋಗ್ಬೇಕಂತಂದು ಹೇಳಿ ರೆಡಿ ಮಾಡಿಸೆ. ಆ ಹುಡುಗ ಬಂದು ತೋರಿಸಿ ಮತ್ತೆ ಮುಂದಿನ ನೋಡೋಣಂತ. ಸರಿ, ಫಂಕ್ಷನ್ಗೆ ಹೋಗ್ಬೇಕು ರೆಡಿ ಆಗು ಅಂತ ಹೇಳ್ತೀನಿ. ಅಷ್ಟೇ ಹೇಳು. ಸರಿ, ಆಕಿದ್ರೆ ಹೇಳೋಕೋಬೇಡ ಹುಡುಗ ಬರ್ತಾನಂದ. ಆಯ್ತು. ಮತ್ತು ಆ ಹುಡುಗನ ಜೊತೆಗೆ ಮರ್ಯಾದೆ ತಗೊಳ್ಳಿ ಇದ್ದಾಗ. ಕೈಯಾಗ ಫೋನ್ ಇಲ್ಲ, ಕಾಲೇಜ್ ಹೋಗಿಲ್ಲ, ನನ್ನ ಹುಡುಗಿಗೆ ವಿಷಯ ತಿಳ್ಸೋಕ್ಕಾಗಲ್ದು, ಹೊರಗೂ ಬಿಡ್ವಲ್ರಿ ಇವ್ರು. ಏನು ಮಾಡಲಿ ನಾನು? ದೇವ್ರೇ, ನೀನ ದಾರಿ ತೋರಿಸ್ಬೇಕಪ್ಪ ನನಗೆ. ಏನು ಮಾಡತ್ತೀಮ್ಮ? ಹಾಂ, ಇನ್ನೊಂದು ವಿಷಯ ಏನು ಗೊತ್ತಾ? ನಾವೆಲ್ಲ ಹೋಗೋದು ಗೊತ್ತಾ ಇವಾಗ? ಎಲ್ಲಿ? ಫಂಕ್ಷನ್ ಇದೆ, ಬೇಗ ರೆಡಿ ಆಗು. ಯಾವ ಫಂಕ್ಷನ್ಗೆ ಬರಲ್ಲ ಮಮ್ಮಿ, ನಾನು ಕರಿಬೇಡ, ನೀನು ಅಷ್ಟೇ ಹೋಗ್ಬಾ. ಇಲ್ಲಮ್ಮ, ಹಂಗೆ ಬಿಟ್ಟು ಹೋಗಕ್ಕಾಗಲ್ಲ. ನಿಮ್ಮ ಅಪ್ಪನೂ ಬರ್ತಾರ, ನಾನು ನೀನು. ನಾವು ಅಲ್ಲಿ ಫಂಕ್ಷನ್ ಎಲ್ಲಿ ಬರಲ್ಲ ಮಮ್ಮಿ, ನೀವು ಹೋಗ್ಬಾ. ಅಲ್ಲ ಬಂಗಾರಿ, ನನ್ನ ಮಾತು ಅರ್ಥ ಮಾಡ್ಕೊ. ಇಲ್ಲಿ ಸೀರೆ ಉಟ್ಕೋ, ಚಂದೆ ಮುದ್ದಾಗಿ ಕಾಣಿಸ್ದೆ, ಚೆನ್ನಾಗಿರೋ ಸೀರೆ ಉಟ್ಕೋ, ಆಯ್ತಾ? ಆಯ್ತು, ಸೀರೆನೇ ಉಟ್ಕೊಂಡ್ ಬರ್ತೇನೆ. ನೀ ಬೇಗ ಹೇಳಿದ್ರೆ ರೆಡಿ ಆಗ್ಬೇಕು. ಸರಿ, ಸರಿನಾ? ಸೀರೆ ಉಟ್ಕೋಬೇಕಂತ ಸೀರೆ ಮಾಡ್ತೀನಿ. ಇವ್ರು ಏನೇನು ಮಾಡತ್ತಾರ ಎಲ್ಲ ಗೊತ್ತೈತಿ ನನಗೆ. ರೀ ರೀ ಏನತ್ ಗೊತ್ತಾ? ಅವಳು ರೆಡಿಯಾಗಿ ಒಪ್ಕೊಂಡ್ಲು. ವಿಷಯ ಹೇಳಿದೆ ಮತ್ತೆ ಇಲ್ಲ, ಫಂಕ್ಷನ್ಗೆ ಹೋಗೋಣ, ರೆಡಿ ಆಗು, ಸೀರೆ ಉಟ್ಕೋ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ಲು. ಸರಿ, ಒಳ್ಳೆ ಕೆಲಸ ಮಾಡಿದೆ. ಒಟ್ಟ ವಿಷಯಕ್ಕೆ ಹೋಗ್ಬೇಡ, ಹ್ಞೂ ಬಂದು ಹೋಗೋವರ್ಗ ಅವ್ರು. ಯಾಕಂದ್ರೆ ಮತ್ತೆ ಬಂದು ಹುಡುಗರ್ದು ಇದ್ರಿಗೆ ಮರ್ಯಾದೆ ತೆಗೆದಿಟ್ಟಾಳು. ಹಂಗೆ ಹೆಂಗೆ ಹೇಳಿ ಆಕೆ ಇದ್ರಿಗೆ ಒಟ್ಟ ಏನು ಹೇಳಕ್ಕೆ ಹೋಗ್ಬೇಡ. ಬಂದ್ಮೇಲೆ ವಿಷಯ ಹೇಳಿ. ಸರಿ, ಮಾಡಿ ಬಂದು ಹೋಗೋವರ್ಗ, ಆಮೇಲೆ ಮುಂದಿನ ನೋಡೋಣ. ಆಯಿತು. ನೀವು ಕೂಲಾಗಿರಿ, ಟೆನ್ಷನ್ ಮಾಡ್ಕೋಬೇಡ್ರಿ, ಆಯಿತಾ? ಆಯ್ತು, ಹೋಗ. ಸರಿ. ಸಂಗೀತ, ಹುಡುಗ ಕಡೆ ಬಂದ್ರೆ ಮಗಳು ನೋಡಿ ರೆಡಿ ಆದ ಬರ್ರಿ. ನೋಡ್ರಿ ಆ ಕಡೆ ಕೂರು. ಸಂಗೀತ, ಲಾವಣ್ಯ, ಇದೇನು ಸೀರೆ ಉಟ್ಕೋ ಅಂತ ಹೇಳಿದ್ನಲ್ಲ? ನೀ ಹೇಳಿದ್ ನನಗೆ ಫಂಕ್ಷನ್ಗೆ ರೆಡಿ ಆಗಂತಂದು, ಹುಡುಗ ಬರ್ತಾನ ರೆಡಿ ಆಗಂತ ಹೇಳಿಲ್ಲ ನೀನು. ನಮ್ಮ ಮರ್ಯಾದೆ ತೆಯಕ್ಕೆ ಉಟ್ಬಿಟ್ಟಿಯ ನೋಡಿ ನೀನು. ಅಲ್ಲಿ ನಿಮ್ಮಪ್ಪ ಬೈತಾರ ಗೊತ್ತಾ? ಅಯ್ಯೋ, ಅಲ್ಲಿ ಹೊರಗೆ ಜನ ಇದ್ದಾರೆ ಕಣೆ. ಸರಿ ಆಯ್ತು, ನೀ ಇದ್ರ ಮೇಲೆ ಬರ್ತೀಯಾ? ಬಾ. ನಾ ಬರಲ್ಲ ಮಮ್ಮಿ. ನೋಡಮ್ಮ, ಹಂಗೆಲ್ಲ ಮಾಡಬಾರ್ದು. ನನ್ನ ಮಾತು ಕೇಳೆ. ಸರಿ, ನಾ ಹೇಳ್ದಂಗೆ ಕೇಳ್ತೀಯಾ? ಬಾ, ಖುಷಿಯಿಂದ ಬಾ. ಒಂದು ನಿಮಿಷ ನಿಲ್ಲ. ಹುಡುಗ ಏನು ಮಾಡ್ತಾನಂತ ಕೆಲಸನ? ಹುಡುಗ ಅದರ ನೌಕರಿ ಮೇಲೆ ಅದಾನ, ಅಗ್ರಿಕಲ್ಚರ್ ಒಳಗೆ ಅದಾನ. ಹೌದಾ? ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅದಾನ. ಅವೆಲ್ಲ ಡೀಟೇಲ್ಸ್ ಸೇವ್ ಮಾಡ್ತೀವಿ. ಫಸ್ಟ್ ಹುಡುಗಿ ಕರ್ಸ. ಹೌದಪ್ಪ, ಹುಡುಗಿ ಟೈಮ್ ಆಗೈತೆ. ಕರ್ಸ್ತಾನೆ. ನಿಮ್ಮ ಮಗಳು ಕಾಸಪ್ಪ. ಸಂಗೀತ, ಕರ್ಕೊಂಬ, ಮಗಳು ಕರ್ಕೊಂಬ. ಸರಿ, ಬಂದೆ. ತಗೊಳಮ್ಮ, ಇದನ್ನ ಹಿಡ್ಕೊ. ಇದನ್ನ ತಗೊಂಡು ನನ್ನ ಮಕ್ಕಕ್ಕೆ ಉಗ್ಗಿ ಕಳಿಸ್ತೀನಿ. ಇದಾನೆ, ಬಾ. ಇದು ನಿಮ್ಮ ಮಗಳೇನಪ್ಪ? ಹ್ಞೂ ರೀ, ಇದ ಮಗಳು. ಸೀರೆಲ್ಲ ಉಟ್ಕೊಂಡ್ ಬಂದಪ್ಪ. ಇಲ್ರಿ, ಕಾಲೇಜ್ ಹೋಗಿತ್ರಿ, ಲೇಟ್ ಆಗಿ ಬಂತ. ಹಂಗಾಗಿ ಮತ್ತೆ ನೀವು ಸಡನ್ಲಿ ಬರೋದನ್ನ ಬಂದೈತಿ. ಏನಾದ್ ಬಿಡಿ, ಇರ್ಲಿ. ಮತ್ತೆ ಈಗ ನಮ್ಮ ಹುಡುಗನ ವರ ನಿನಗೇನು ಹಿಡಿಸ್ತೈತೆ ಏನಪ್ಪ? ಹುಡುಗ ಹಿಡಿಸೈತ್ರಿ.
ಹುಡುಗಿ ಇಡ್ಸೇನ್ರಿ ಅಲ್ಲ ನಿಮ್ಮ ಹುಡುಗಿದು ವಿಚಾರ ಅಲ್ಲ, ನಮ್ಮ ಹುಡುಗಿ ಹಿಡ್ಸೇನ ನಿಮಗೆ ಅಂದೆ. ಹುಡುಗಿ ಇಡ್ಸೇನ್ರಿ ಹಾಂ ಮಗಳು ಕೂಡ ಮಾತಾಡಿ ಹಾಂ ಮಾಡ್ಬಿಡೋಣ ಅಂತಾರೆ. ಹಂಗ ಮಾಡಿ ಯಾರು ಬೇಡ ಅಂತ ಯಾವಾಗಿದ್ರು ಮಾಡ್ಯಾರ. ಮಗಳು ಮದುವೆ ಓದಿಸ್ಕೊಂತ ಹೋದ್ರ ಉದ್ದೋಕ ಅದೇ ಅದು ನಿನಗೆ ಬಾರಣ. ಯಾವಾಗ ಮಂತನ ಗಂಟೆ ಹೆಂಡತಿಗೆ ವಜ್ಜಿನ ಯಾವಾಗ್ರೆ ಹೆಣ್ಮಕ್ಳು ಕೊಡೋದಲ್ರಿ ಕೊಡಕ ಕೊಟ್ಟು ಬಿಡೋದು ಯಾವಾಗಲಿ ಮನೆ ಹಿಡಿದ್ರಲ್ಲ. ಹಿಡ್ಕೊಂಡು ಬಾಳದು. ಯಾಕಂದ್ರೆ ಯಾವಾಗ ಕಳ್ಸೋದ ಕಳಿಸಿ ಬಿಡೋದಪ್ಪ ಇನ್ನೊಬ್ಬರ ಮನೆ. ಆಯ್ತು ಅಲ್ಲ ಸಾ ಹುಡುಗಿ ನೋಡಿದ್ರೆ ಅಂದ್ರೆ ಹಂಗೆ ಸೀರೆ ಹಾಕ್ಯಮ್ಮ ಅಂತಂದ್ರೆ ಚೂಡಿದಾರ ಇಲ್ಲ. ಸಿಟ್ಟಲ್ಲಿ ನೋಡ್ಕೊಂತ ಹೋದ್ಲು ಇಲ್ಲ ಹಂಗಾಗಿಲ್ಲ ತಮ್ಮ. ಹುಡುಗಿ ಮನಸ್ಸು ಐತೆ ಎಲ್ಲ ಒಂದ್ಸಲ ಕೇಳಿ ನೋಡು. ಅಪ್ಪಗ ಹೇಳು, ಯಾಕಂದ್ರೆ ಇಷ್ಟ ಐತೆ ಇಲ್ಲ ಅಂತ ಕೇಳು ಅಂತಂದ. ಕೇಳ್ತಾನ ನಾನು ಕೇಳ ಅಲ್ಪ. ಈಗ ಯಾಕ ನಮ್ಮ ಹುಡುಗ ಒಂದು ಮಾತು ಕೇಳಿದ ಏನಂತ್ರಿ? ನಾನೇ ಕೇಳಿದ ಏನಂತ ಅಂದ, ಹುಡುಗಿ ಸಿರಿನ ಹುಡುಗ ಬಂದಲ್ಲಪ್ಪ ಅಂದ. ನಾನು ಅಂದೆ ಇಲ್ಲಪ್ಪ ಕಾಲೇಜಿಗೆ ಹೋಗಿದ್ದಾಳ ಹುಡುಗಿ, ಕಾಲೇಜಿಂದ ಬಂತು ಅಂದೆ. ಕರ್ಕೊಂಬರ್ತಾಡ್ರಿ, ರೆಡಿ ಮಾಡಿ ಕರ್ಕೊಂಬರ್ತವೆ. ಹಾ. ಬಟ್ ಅರ್ಜೆಂಟೇ ಬಂದದ್ದು ಸಾರಿದ್ದ ಕರ್ಕೊಂಬರ್ತಾರೆ. ಕರ್ಕೊಂಬ. ಸಂಗೀತ ಬಾಯ್. ಸಂಗೀತ ನೀವು ಮಾಡಿರೋದೇನು, ನಾ ಹೇಳಿರೋದೇನು ನಿನಗೆ? ಅಲ್ಲಿ ಮಂದ್ಯ ಮರಿತೀಬೇಕಂತ ಮಾಡಿ ಏನು ನಾನು ಇಲ್ಲ ಹೇಳಿದೆ ರೀ ನಾನು ಸೀರೆ ಉಟ್ಕೋ ಅಂತ, ಉಟ್ಕೊಳ್ಳಿಲ್ಲ ಅವಳು. ನಿನಗೆ ಹೇಳೋದ್ರೆ ಏನು ಹೇಳ್ಬೇಕಂತ ನಿನ್ನ ಮನಸ್ಸಿಗೆ ಏನಿದೆ? ಹುಡುಗ ಇಷ್ಟ ಅದನ್ನಲ್ಲ ಅದನ್ನ ಹೇಳಿ ನೀನು. ಪಾಪ ನಮ್ಮ ಹುಡುಗ ಇಷ್ಟ ಇಲ್ಲ ಪಾಪ, ನನ್ನ ಮದುವೆ ಇಷ್ಟ ಇಲ್ಲ. ಇಲ್ಲ ರೀ ಅವ್ಳಿಗೆ ಇಷ್ಟ ನಾ ಎಲ್ಲ ಒಪ್ಪಿಸ್ತೀನಿ ಆಯ್ತಾ. ನೀವು ಈಗ ಬೇಜಾರು ಮಾಡ್ಕೊ. ನೋಡಿ ಸಂಗೀತ, ಈ ಮದುವೆ ಒಪ್ಪಿಳಿಕ್ರ ನನ್ನ ಪಾಲಿ ಮಗಳು ಸತ್ಲ ಅಂತ ತಿಳ್ಕೊಂತಾನ. ಮದುವೆ ಅಲ್ಲೇ ನಾನು. ಇಲ್ಲ ನಾ ಹೇಳ್ತೀನಿ ರೀ. ಹೇಳಿ ಕರ್ಕೊಂಬಾಕಿನ. ಇಲ್ಲ ನನ್ನ ಪಾಲಿಗೆ ನಾನು ನಿಮ್ಮ ಅಪ್ಪ ಸತ್ತನ ಅಂತ ತಿಳ್ಕೊಂಬಿಡು. ನೀನು ಒಪ್ಪಿಸಿ ಕರ್ಕೊಂಬ. ಯಾಕಂಗ್ ಮಾಡ್ತೀಯ? ನೋಡಲ್ಲಿ ನಿಮ್ಮಪ್ಪ ಸಾಯೋವರೆಗೂ ಮಾತಾಡ್ತಾರ ಅವರು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂಕಟನೂ ಅರ್ಥ ಮಾಡ್ಕೋ. ಮಮ್ಮಿ ನಂಗೆ ಮದುವೆ ಬೇಡ ಮಮ್ಮಿ. ಇಲ್ಲ ಆಗಲ್ಲ, ನೀ ಹೇಳ್ದಂಗೆ ಇಲ್ಲಿ ಈ ವಿಷಯಕ್ಕೆ ಮಾತ್ರ ನಿಮ್ಮಪ್ಪ ಕೇಳಲ್ಲ. ನಿಮ್ಮಪ್ಪ ಹೇಳ್ದಂಗೆ ನೀ ಕೇಳಬೇಕು ನಾ ಅಷ್ಟೇ. ಕೇಳಲ್ಲ. ಹಾಗಾದ್ರೆ ನಾನು ನಿಮ್ಮಪ್ಪ ಬದುಕಲ್ಲ ಅಷ್ಟೇ. ಇನ್ಮೇಲೆ ನಿನ್ನ ಇಷ್ಟ, ನಿನಗೆ ಇಷ್ಟ ಬಂದ ನೀ ಮಾಡ್ಕೊ ಹೋಗು. ಬೇಡಮ್ಮ, ನಮ್ಮ ಮಾತು ಕೇಳು. ನಾವು ಹೇಳಿದ ಮಾತು ಕೇಳ್ತೀಯಾ? ನಿಮ್ಮಪ್ಪ ಹೇಳ್ದಲ್ಲಿ ಮಾಡ್ಕೊಂಡು ಹೋಗ್ತೀಯ? ಮಾಡ್ಕೊಂಡು ಹೋಗ್ತೀನಿ. ಸುಮ್ಮಿರು ಅಳ್ಬೇಡ. ಸಂಗೀತ ಹಂಗೆ ಹೇಳಿ ಕರ್ಕೊಂಬ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಕರ್ಕೊಂಬ. ಕೈ ಕೊಡಮ್ಮ ಸ್ವಲ್ಪ ಇಲ್ಲೇ. ಕೈ ಬೇಕಾಗೀತ ಹುಡುಗಿದು ಬರೋಬ್ಬರಿ ಐತಿ, ಎಲ್ಲ ಐತಿ. ಜಾತಕ ಸರಿ ಐತಿ, ಕುಂಡ್ಲನೂ ಸರಿ ಐತಿ. ಅದು ಕುಂಡ್ಲ ಹಾಕಿದ್ರೆ ಹುಡುಗಿನೂ ವರನ ಆಗಂಗೆ ಕಾಣ್ತೈತಿ ಅನ್ನಿಸ್ತೈತಿ. ಅಗದಿ ಇಲ್ಲ, ವರನ ಐತೆ ತಮ್ಮ. ನಿಮ್ಮ ಮಗಳು ನಮ್ಮ ಹುಡುಗ ಪಾಡಾಕೈತಿ. ಯಾಕೆ ನೋಡ್ತಾನೆ, ನೀವು ಸ್ವಲ್ಪ ನೋಡಿದ್ರಿ ಕಾಲು ಪಾಲು ಇವು ನೋಡ್ಬೇಕಾಗತ್ತಪ್ಪ ನಾವು. ನೋಡ್ರಿಪ್ಪ ನೋಡ್ರಿ. ಇವು ಕಾಲ ಏನು ನೋಡುವ, ಹಿಂದೆ ಮುಂದೆ ಏನಿಲ್ಲ. ಉಗುರು ಬಳ್ಳು ಎಲ್ಲ ಇವೆಲ್ಲ ಶುದ್ಧನ ಅದಾವೆ, ಶುದ್ಧನ ಅದಾವೆ. ಆಮೇಲೆ ಕಣ್ಣು ಅವು ಎಲ್ಲ ಆರಾಮನ ಐತಿ, ಕಣ್ಣನು ಅದು ಮೂಗು ಚೋದ ಐತಿ, ಎಲ್ಲ ಐತಿ. ಹಾಂ ಯವ್ವ ನಿನ್ನ ಹೆಸರು? ಲಾವಣ್ಯ. ಲವಣ್ಯ ಅಂತಾರೆ. ನಿಮ್ಮ ತಂದೆಯವ್ರ ಹೆಸರು? ಲಾವಣ್ಯ. ನಿಮ್ಮ ತಾಯಿಯವ್ರ ಹೆಸರು? ಸಂಗೀತ. ಅಕ್ಕವ್ರ ಹೆಸರು? ಅಕ್ಕವ್ರು ಯಾರು ಇಲ್ಲ. ಒಬ್ಬಿಗೆ ಇರೋದು ಮನ್ಯಾಗ. ಮತ್ತೆ ಯಜಮಾನ ಹೋರಿ ಹುಡುಗ ಈ ಹುಡುಗ ನಿಮ್ಗೆ ಇಷ್ಟ ಆಕಾನೆ ನಮ್ಮ ನೋಡು. ಇದೇ ಹುಡುಗ ನಮ್ಮ ಹುಡುಗ. ಇಷ್ಟ ಆಗ್ಯಾರ. ಆಯ್ತು ಒಳ್ಳೆ, ನಿನಗಿಷ್ಟ ಬಂದ್ರೆ ಮಾಡೋಣ. ಹಾಂ ನೋಡ್ರಿ ನಿಮ್ಮ ಮಗಳು ನಮಗೆ ಇಷ್ಟ ಆಗೈತಿ. ನೋಡ್ರಿ ಆಯ್ತ್ರ ಈಗ ಇನ್ನೊಂದು ವಾರ ಬಿಟ್ಟು ಹೇಳ್ತೇವೆ. ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ನಾಳೆ. ಅದಕ್ಕೆ ನಮಗೆ ಟೈಮ್ ಇಲ್ಲ, ಅದಕ್ಕೆ ಹೋಗ್ತೇವೆ. ನಿಮಗೆ ಏನನ್ನೋದು ನಾಳೆ ಹೇಳ್ತೇವೆ. ನೀವು ಮದುವೆಗೆ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ರಿ. ಆಯ್ತು ಆಡ್ರಿ. ಆಯ್ತು ಬರ್ರನ್ರಿ. ಆಯ್ತು. ನನಗಂತೂ ಈ ಮದುವೆ ಒಂಚೂರು ಇಷ್ಟ ಇಲ್ಲ. ನಮ್ಮಪ್ಪ ಅಮ್ಮನ ಮುರುಳಿನೂ ಸಿಗ್ತಾ ಇಲ್ಲ ನನ್ನ ಕೈಗೆ. ಏನು ಮಾಡಲಿ ನಾನು? ಇಕ್ಕಟ್ಟಿನ ಪರಿಸ್ಥಿತಿಯಾಗ ಸಿಕ್ಕಾಕೊಂಡ್ಬಿಟ್ಟೆ ನೀವು. ಅಲ್ಲ, ನಮ್ಮನೇಲಿ ಹೇಳೋದೇ ನಿಜ. ಇವಳು ಯಾರನ್ನೂ ಲವ್ ಮಾಡಿಲ್ಲ ಅಂತ ಸುಳ್ಳು ಹೇಳಿ ಅಯ್ಯೋ ನಮಗೆ ಮೋಸ ಮಾಡಿದ್ಲು. ಪಾಪ ನನ್ನ ಗಂಡ ಹೇಳಿದ್ರು
ನಾನೇ ನಂಬಲಿಲ್ಲ. ಇಲ್ಲ, ನಾನು ನನ್ನ ಗಂಡಿಗೆ ಹೇಳ್ಬೇಕಿದನ್ನ. ರೀ 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 ಬರೀಲಿ, ಯಾಕೆ ಬರೀಲಿ, ಬರೀಲಿ, ಒಂದು ವಿಷಯ ಐತಿ ಹೇಳೋದು, ಬರೀಲಿ. ಯಾಕೆ ರೀ, ನೀವು ಹೇಳಿದ್ದ ನಿಜ ಗೊತ್ತಾ? ಏನು ವಿಷಯ? ನಮ್ಮ ಬಂಗಾರಿ ನಿಜವಾಗ್ಲೂ ಒಂದು ಹುಡುಗನ ಲವ್ ಮಾಡ್ತಿದ್ದಾಳ್ರಿ. ತಾನು ಒಬ್ಳೆ ಏನೇನೋ ಮಾತಾಡ್ತಿದ್ಲು ಗೊತ್ತಾ? ಯಾರು ಹೇಳಿದ್ರಿ ನಿನಗೆ? ಅವಳೇ ಮಾತಾಡ್ಕೊಳ್ತಿದ್ಲು. ಮುರಳಿ ಅನ್ನೋ ಹುಡುಗನ ಅವಳು ಲವ್ ಮಾಡತ್ತಿರೋದು ನಿಜ, ನೀವು ಹೇಳಿದ್ದು ನಿಜ. ಇವಾಗ ಬಂದು ಹೋದವ್ರು ಗೊತ್ತಾಗ್ಬಿಟ್ರೆ ಹೆಂಗೆ? ಅಯ್ಯೋ ಪೂಜಾ, ಮಾತು ದಯವಿಟ್ಟು ಇದು ಯಾವುದೇ ಕಾರಣಕ್ಕೂ ನಮ್ಮಿಬ್ಬರು ಬಿಟ್ಟು ಆಕೆ ವಿಷಯ ಕೇಳಬಾರ್ದು. ನೀವು ಯಾಗಾದ್ರೂ ಮಾಡಿ ನನ್ನ ಮುಚ್ಚಾಕಿ ಮೊದಲು ಮದುವೆ ಮಾಡೋಣ. ಅಲ್ಲ, ಅವ್ರಿಗೆ ವಿಷಯ ಗೊತ್ತಾದ್ರಿ ಹೆಂಗ್ರಿ? ನಾವು ಹೇಳಿದ್ರೆ ಗೊತ್ತಾಗೈತೆ ಕಣೆ, ಅದು ಅವ್ರಿಗೆ ಗೊತ್ತಾಗಕ್ಕೆ ಬೇಡ. ಇದನ್ನ ಇಲ್ಲಿಗೆ ಬಿಟ್ಟಾಕ. ಮಗಳಿದ್ರಿಗೆ ಏನು ಹೇಳ್ಬೇಕೋಬೇಡ, ಇಲ್ಲಿಗೆ ಸುಮ್ಮನೆ ಇರಿಸು. ಮಗಳು ಹೆಂಗೋ ಒಪ್ಸಿದ್ದೇವೆ ಮದುವೆಗೆ, ಮದುವೆ ಮಾಡಿ ಹೇಳ್ಬಿಟ್ರೆ ಬಳೆದಾಗಿರ್ತಾಳೆ. ನಾವು ಅನ್ಕೊಂಡಂಗ ಅವಳು ಇಲ್ಲ. ಅಲ್ಲ, ಈಗ ನಮ್ಮ ಹತ್ರ ಹೂ ಅಂದು ಅವನ ಜೊತೆ ಓಡಿ ಹೋಗ್ಬಿಟ್ರೆ ನಮ್ಮ ಮಾನ ಮರ್ಯಾದಿ. ನಮ್ಮ ಪರಿಸ್ಥಿತಿ ಎಲ್ಲಿ ತಂದಿಟ್ಟನಲ್ಲಿ ನಮ್ಮ ಮಗಳು. ನಾನು ಎಷ್ಟೇ ಸಲ ಹೇಳಿ ನಿನಗೆ, ನನ್ನ ಮಾತು ಕೇಳಲಿಲ್ಲ ನೀನು. ಇಲ್ಲ ರೀ, ಸಮಾಧಾನ ಮಾಡ್ಕೊಳ್ರಿ. 4 ಜನಕ್ಕೆ ಕೊಡ್ತಾರೆ, ನಮ್ಮ ಮರ್ಯಾದೆ ಗತಿ ಏನೇ? ಅಯ್ಯೋ ಶಿವ, ಮುದ್ದು ಮಾಡಿ ಒಬ್ಬ ಮಗಂತ ಬೆಳೆಸಿ ಒಬ್ಬ ಮಗಳು ನಮ್ಮ ನಡನಿರ ಕುದಿಕ್ ಹೋದಂಗೆ ಮಾಡಿಬಿಟ್ಲಲ್ಲೇ ಪೂಜಾ. ಇಲ್ಲ ರೀ, ಅಲ್ಲ ಮದುವೆ ಆದ್ಮೇಲೆ ಅವ್ಳು ಚೇಂಜ್ ಆಗ್ಬೋದಲ್ವಾ? ನೋಡೋಣ, ಕಾಯೋಣ. ಅಲ್ಲಿವರೆಗೂ ಹೇಳಿ, ಅವ್ನ ಮದುವೆಗಿಂತ ಮುಂಚೆನ ಏನಂತರ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಗತಿ ಹೆಂಗೆ ನಮ್ಮ ಊರ ಮದುವೆ? ಬೇಡ ರೀ, ಕೆಟ್ಟದನ್ನ ವಿಚಾರ ಮಾಡೋದು ಬೇಡ. ಅವಳಿಗೆ ಇನ್ನೂ ಬುದ್ಧಿ ಹೇಳೋಣ, ಬುದ್ಧಿ ಹೇಳಿ ಸಮಾಧಾನ ಮಾಡೋಣ. ನೀವು ಸಮಾಧಾನ ಮಾಡ್ಕೊರಿ. ಪೂಜಾ, ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಇದು ನಮ್ಮಲ್ಲೇ ಬರಲ್ಲೇ ರೀ. ಯಾವುದೇ ಕಾರಣಕ್ಕೂ ಯಾರಿಗೆ ವಿಷಯ ಕೊಡ್ಬೇಡ್ರಿ. ಮೊದಲೇ ಮಾತು ಮಗಳಿಗೆ ಅಂತ ಗೊತ್ತಾಗ್ಲೇದ ಬೇಡ. ಇಲ್ಲ ರೀ, ನಾನು ಹೇಳಲ್ಲ. ಹೇಗಾದ್ರೂ ಮಾಡಿ ಅವಳ ಮದ್ವೆ ಮಾಡೋಣ. ಶಿವ ಎಂತೆಂತ ಕನಸು ಕಟ್ಟಿದ್ವಲ್ಲ ಮಗಳ ಬಗ್ಗೆ, ಇರೋಕ್ಕೊಂದು ಮಗಳೈತಿ ಅಂದ. ದೇವ್ರಿ, ಮಗಳು ನಂಬಿಕೆ ದ್ರೋಹ ಮಾಡಿಬಿಟ್ಲಲ್ಲ ನಮಗೆ. ನಾ ಎಲ್ಲ ಸರಿ ಮಾಡ್ತೀನಿ ಬಿಡ್ರಿ. ಮದುವೆ ಆದ್ಮೇಲೆ ಕೆಲಸ ಚೇಂಜ್ ಆಗ್ತಾಳ, ಹೊಂದ್ಕೊಂಡು ಹೋಗ್ತಾಳ ಹುಡುಗನ ಜೊತೆಗೆ. ನೀವು ಸುಮ್ಮನಿರಿ. ಏನು ಸರಿ ಮಾಡ್ತೀನಿ? ಅವ್ರಿಗೆ ಮಾತು ಕೊಟ್ಟನಿ, ಈಗ ನೋಡಿದ್ರೆ ಹಿಂಗೆ ಮಾಡಕತ್ತಾಳ. ಏನಂತ ಮಾಡಲಿಲ್ಲ ನಾನು. ಇಲ್ಲ ರೀ, ಸಮಾಧಾನ ಮಾಡ್ಕೊಳ್ರಿ. ಅವಳು ಸರಿ ಹೋಗ್ತಾಳ. ನಾ ಜವಾಬ್ದಾರಿ. ನಾ ಅವಳು ರೆಡಿ ಮಾಡ್ತೀನಿ. ನನ್ನ ಮಗಳಿಗೆ ಹೆಂಗೆ ರೆಡಿ ಮಾಡ್ತೀವಿ, ಹೆಂಗೆ ಬಿಡ್ತೀಯ? ನೀನೇ ಬಿಟ್ಟಿದ್ದದು. ಅಕ್ಕಿ ಮಾತ್ರ ಒಟ್ಟೆ ಈ ವಿಷಯ ಮುಟ್ಟಿಸ್ಕೊಂಡು ನಮ್ಮಪ್ಪ ನಮಗೆ ಗೊತ್ತಾಗೈತೆ ಅಂದ್ರೆ ಪೂಜಾ, ನನ್ನ ಮಾತು ಕೇಳ ರೀ. ಅಯ್ಯೋ, ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು. ಅಲ್ಲ, ಇವಳು ನೋಡಿದ್ರಿ ಹಿಂಗೆ, ಇವ್ರು ನೋಡಿದ್ರಿ ಈ ಥರ ಮಾಡ್ತಾರೆ. ಅಯ್ಯೋ, ನಮ್ಮ ಮಗಳು ಯಾಕೆ ಈ ಥರ ಆದ್ಲು? ಇಲ್ಲ, ಅವಳನ್ನ ತಿದ್ದಬೇಕು. ನಾ ಅವಳಿಗೆ ಒಳ್ಳೆ ಬುದ್ಧಿ ಬರೋಂಗೆ ನಾ ಮಾಡ್ತೀನಿ. ಮಾಡ್ತೀನಿ.